झूठ बोलने में माहिर है। केरलम फाइल्स आई फिल्म तो भी बोलने लगे सब झूठ है। कश्मीर फाइल आई तो बोलने लगे सब झूठ है। धुरंधर फिल्म आई तो बोलने लगे झूठ है। ಏನ್ರಿ ಇದು ಹಣೆ ಬರಹ? ಈ ದೇಶದ ಪ್ರಧಾನಮಂತ್ರಿ ಕೇರಳದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಅವರು ಮಾತನಾಡಿರುವಂತಹ ಮಾತುಗಳು ಏನು? ಕಾಶ್ಮೀರಿ ಫೈಲ್ಸ್ ಬಗ್ಗೆ ಮಾತಾಡ್ತಾರೆ, ಕೇರಳ ಸ್ಟೋರಿ ಬಗ್ಗೆ ಮಾತಾಡ್ತಾರೆ, ದುರಂಧರ್ 2 ಬಗ್ಗೆ ಮಾತಾಡ್ತಾರಲ್ರಿ. ಜಗತ್ತಿನಲ್ಲಿ ಇಂತಹ ಒಬ್ಬ ಪ್ರಧಾನಮಂತ್ರಿಯನ್ನು ನೋಡೋದಕ್ಕೆ ಸಾಧ್ಯ ಏನ್ರಿ? ಒಂದು ಸಿನಿಮಾಗಳ ಬಗ್ಗೆ ಮಾತನಾಡ್ತಾರಲ್ರಿ ಈ ದೇಶದ ಪ್ರಧಾನಮಂತ್ರಿಗಳು. ಸಿನಿಮಾ ಬಗ್ಗೆ ದುರಂಧರ್ 2 ಸಿನಿಮಾದ ಬಗ್ಗೆ ಮಾತನಾಡ್ತಾರೆ ಅಂತಂದರೆ, ಆ ದುರಂಧರ್ 2 ಸಿನಿಮಾ ಇದೆಯಲ್ಲ, ಅದು ಏನು ಡಿಮಾನಿಟೈಸೇಷನ್ ಮಾಡಿದ್ರಲ್ಲ, ನೋಟ್ ರದ್ದು ಮಾಡಿದ್ರಲ್ಲ, ಅದರ ಕಂಪ್ಲೀಟ್ ಫೇಲ್ ಇರುವಂಥದ್ದು. ಕಂಪ್ಲೀಟ್ ಫೇಲ್ ಆಗಿರುವಂತಹ ಸಬ್ಜೆಕ್ಟನ್ನು ಸಿನಿಮಾ ಮಾಡಿದ್ದಾರೆ. ಇವರ ವೈಫಲ್ಯದ ಬಗ್ಗೆ ಸಿನಿಮಾ ಮಾಡಿದ್ದಾರೆ. ಅದು ಚುನಾವಣಾ ಸಮಯದಲ್ಲಿ ರಿಲೀಸ್ ಮಾಡಿದ್ದಾರೆ. 5 ರಾಜ್ಯಗಳ ಅದನ್ನು ಇವರು ಚುನಾವಣಾ ಭಾಷಣಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಡಿಮಾನಿಟೈಸೇಷನ್ ಫೇಲ್ ಆಗಿಲ್ವೇನ್ರಿ? 100% ಅಟ್ಟರ್ ಫ್ಲಾಪ್ ಆಗಿದೆಯಲ್ಲ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾದ ಹೆಸರು ಹೇಳ್ತಾರಲ್ರಿ ಈ ದೇಶದ ಪ್ರಧಾನಮಂತ್ರಿಗಳು. ಯಪ್ಪ ದೇವರೇ, ಯಾವ ನಮ್ಮ ದೇಶ ಎಷ್ಟು ಪುಣ್ಯ ಮಾಡಿತ್ರಿ. ಏನು ಮಾತಾಡ್ಬೇಕ್ರಿ ಒಬ್ಬ ಪ್ರಧಾನಮಂತ್ರಿ? ಚುನಾವಣಾ ಭಾಷಣ ದೇಶ ಒತ್ತಿ ಉರಿತಾ ಇದ್ದಾರೆ. ಇವತ್ತು ಬಡವರ ಹೊಟ್ಟೆ ಬೆಂಕಿ ಹತ್ತಿ ಉರಿತಾ ಇದೆ. ಆಟೋ ಚಾಲಕರು, ಬಡವರು, ಕೆಲಸ ಇಲ್ಲದೆ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಅದರ ಕಡೆ ಗಮನ ಹರಿಸೋದು ಬಿಟ್ಬಿಟ್ಟು ಈ ದೇಶದ ಪ್ರಧಾನಮಂತ್ರಿ ವೇದಿಕೆ ಮೇಲೆ ನಿಂತ್ಕೊಂಡು ಕಾಶ್ಮೀರಿ ಫೈಲ್ಸ್ ಬಗ್ಗೆ ಮಾತನಾಡ್ತಾರೆ, ಕೇರಳ ಸ್ಟೋರಿ ಬಗ್ಗೆ ಮಾತಾಡ್ತಾರೆ, ದುರಂಧರ್ ಸಿನಿಮಾ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಇವ್ರಿಗೆ ಜವಾಬ್ದಾರಿನೇ ಇಲ್ವಾ? ಇವ್ರಿಗೆ ಜವಾಬ್ದಾರಿ ಇಲ್ವಾ? ಏನು ಮಾತಾಡಬೇಕಾಗಿತ್ರಿ? ಈ ದೇಶ ಸಂಕಷ್ಟದಲ್ಲಿದೆ, ಈ ದೇಶದಲ್ಲಿ ಸಮಸ್ಯೆ ಇದೆ, ನಿಮ್ಮ ಜೊತೆಲಿ ನಾವು ಇದ್ದೀವಿ, ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾದಲ್ಲಿ ಇಷ್ಟೆಲ್ಲ ನಾವು ಮಾಡಿದ್ದೀವಿ, ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತ ಹೇಳಬೇಕಲ್ಲ. ಈ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಇಷ್ಟೆಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಚುನಾವಣೆ ಎದುರಿಸ್ತು. ಕಪ್ಪು ಹಣ ತಂದಿದ್ದೀವಿ, ಸಂಸದರ ಆದರ್ಶ ಯೋಜನೆ ತಂದಿದ್ದೀವಿ, 2 ಕೋಟಿ ಉದ್ಯೋಗ ಮಾಡಿದ್ದೀವಿ, ಮೇಕ್ ಇನ್ ಇಂಡಿಯಾ ಮಾಡಿದ್ದೀವಿ, ಆತ್ಮನಿರ್ಭರ ಮಾಡಿದ್ದೀವಿ, ಡಿಜಿಟಲ್ ಇಂಡಿಯಾ ಮಾಡಿದ್ದೀವಿ, 100 ಸ್ಮಾರ್ಟ್ ಸಿಟಿಗಳನ್ನು ಮಾಡಿದ್ದೀವಿ, ಎಲ್ಲವನ್ನೂ ಹೇಳ್ಬೇಕಾಗಿತ್ತಲ್ಲ. ಇವರು ಇದು ಯಾವುದೂ ಹೇಳಿಲ್ಲ. ರೈತರ ಸಾಲವನ್ನು ಮನ್ನಾ ಮಾಡಿದ್ದೀವಿ, ರೈತರ ಆದಾಯ ದ್ವಿಗುಣಗೊಳಿಸಿದ್ದೀವಿ, ಯಾವುದನ್ನೂ ಹೇಳಿಲ್ಲ. ಇವರು ಮಾತನಾಡ್ತಾ ಇರೋದೇನು? ಪೆಹಲ್ಗಾಮನ್ನು ತಗೊಂಡೋಗ್ತಾರೆ. ಬಿಹಾರ ಚುನಾವಣೆಯಲ್ಲಿ ಪೆಹಲ್ಗಾಮ್ ಬಗ್ಗೆ ಮಾತಾಡಿ ಆಪರೇಷನ್ ಸಿಂಧೂರ ಅಂತಾರೆ. 2019ರಲ್ಲಿ ಪುಲ್ವಾಮಾ ಯೋಧರ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಮೊದಲ ವೋಟರ್ಸ್ಗಳು ಪುಲ್ವಾಮಾದಲ್ಲಿ ಸತ್ತಂತಹ 40 ಜನ ಸೈನಿಕರನ್ನ ನೆನೆಸ್ಕೊಂಡು BJP ವೋಟ್ ಹಾಕಿ ಅಂತ ಹೇಳ್ತಾರೆ. ಮಂಗಲ ಸೂತ್ರದ ಬಗ್ಗೆ ಮಾತನಾಡ್ತಾರೆ. ಹಿಂದೂ ಮುಸ್ಲಿಂ ಅಂತಾರೆ. ಶ್ರೀರಾಮಚಂದ್ರನ ತಗೊಂಡ್ಬರ್ತಾರೆ, ಶ್ರೀಕೃಷ್ಣನ ತಗೊಂಡ್ಬರ್ತಾರೆ, ಸೀತಾಮಾತೆಯನ್ನು ತಗೊಂಡ್ಬರ್ತಾರೆ. ಶ್ರೀರಾಮಚಂದ್ರನನ್ನು ಬಳಸ್ಕೊಳ್ತಾ ಇರುವಂತಹ ಇವರು ಯಾವ ರೀತಿ ಅಧಿಕಾರ ಮಾಡ್ತಾ ಇದ್ದಾರ್ರಿ? ಯಾವ ರೀತಿ ಅಧಿಕಾರ ಮಾಡ್ತಾ ಇದ್ದಾರೆ? ಇವರಿಗೆ ಕುರ್ಚಿಯ ಆಸೆ, ಅಧಿಕಾರದ ದಾಹ. ಈ ದೇಶದಲ್ಲಿರುವಂತಹ ಬಹುತೇಕ ಎಲ್ಲ ಮಾಧ್ಯಮಗಳನ್ನು ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ. ಯಾವ ಮಾಧ್ಯಮಗಳು ಮಾತನಾಡ್ತಾ ಇಲ್ಲ. ಈಗ ಅಲ್ಲೊಬ್ಬ ಇಲ್ಲೊಬ್ಬ ಸ್ಟಾರ್ಟ್ ಮಾಡಿದ್ದಾನೆ. ಗೋಧಿ ಮೀಡಿಯಾ ಅಂತೇಳಿ ಚೀಮಾರಿ ಹಾಕಿದ್ದಕ್ಕೆ ನಮ್ಮ ರಂಗಣ್ಣ ಅಂತವರು ಈಗ ಮಾತನಾಡ್ತಾ ಇದ್ದಾರೆ. ದೇಶದ ಆರ್ಥಿಕ ಸ್ಥಿತಿ ವಿನಾಶದತ್ತ ಹೋಗ್ತಾ ಇದೆ. ನಿನ್ನೆ ಒಬ್ಬರು ಆರ್ಥಿಕ ತಜ್ಞ, ವಿದೇಶಿ ಆರ್ಥಿಕ ತಜ್ಞ ಹೇಳ್ತಾ ಇದ್ದಾರೆ, GDPನಲ್ಲಿ 4ನೇ ಸ್ಥಾನದಲ್ಲಿ ಭಾರತ ಇದೆ, ಆದರೆ ಭಾರತ ಬಡತನದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಇವರ ಟ್ಯಾಲಿನೇ ಅರ್ಥ ಆಗ್ತಾ ಇಲ್ಲ ಅಂತೇಳಿ ವಿದೇಶಿ ಆರ್ಥಿಕ ತಜ್ಞನೂ ಸಹ ಭಾರತದ ಇವರ ಕುತಂತ್ರಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಇವರು GDPನಲ್ಲಿ 4ನೇ ಪ್ಲೇಸಲ್ಲಿದ್ದಂಥ ಭಾರತ ಇವತ್ತು ಯಾಕೆ ಬಡತನದಲ್ಲಿ ಇಷ್ಟೊಂದು ಕೆಳಗಡೆ ಇದೆ? ಇದೆಲ್ಲವೂ ಚರ್ಚೆ ಮಾಡಬೇಕಾಗಿರುವಂಥದ್ದು ಯಾರ್ರೀ? ಮೀಡಿಯಾಗಳು ಚರ್ಚೆ ಮಾಡಬೇಕು. ಏನು ಮಾಡ್ತಾ ಇದೆ ಮೀಡಿಯಾಗಳು? ದುರಂಧರ್ ಸಿನಿಮಾದ ಬಗ್ಗೆ ಸ್ಟೋರಿ ಮಾಡ್ತಾರೆ, ಕೇರಳ ಸ್ಟೋರಿ ಬಗ್ಗೆ ಸ್ಟೋರಿ ಮಾಡ್ತಾರೆ, ಕಾಶ್ಮೀರಿ ಫೈಲ್ಸ್ಗಳನ್ನು ಉಚಿತವಾಗಿ ಸಿನಿಮಾ ಕಳಿಸ್ತಾರೆ. ದುರಂಧರ್ ಸಿನಿಮಾವನ್ನು ತೋರಿಸೋಕ್ಕೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ಕೊಂಡು ಹೋಗಿ ಸಿನಿಮಾ ತೋರಿಸ್ತಾರೆ. ಇದು ನಮ್ಮ ದೇಶದ ದುರಂತ. ಈ ದೇಶದ ಪ್ರಧಾನಮಂತ್ರಿಗಳು 12 ವರ್ಷಗಳಿಂದ ಇದನ್ನೇ ಮಾಡ್ಕೊಳ್ತಾ ಬಂದ್ಬಿಟ್ರಲ್ರಿ. ಇದನ್ನೇ ಮಾಡ್ಕೊಳ್ತಾ ಬಂದ್ರಿ. ಎಲ್ಲಿದೆ ರೀ? ಡಾಲರ್ನ ಬೆಲೆ 16 ರೂಪಾಯಿಗೆ ತರ್ತೀವಿ, 20 ರೂಪಾಯಿಗೆ ತರ್ತೀವಿ, ಪೆಟ್ರೋಲ್ನ ಬೆಲೆ 20 ರೂಪಾಯಿಗೆ ತರ್ತೀವಿ ಅಂತ ಹೇಳ್ದಂಥವರು
ಈ ದೇಶದ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಹೇಳ್ತಾರೆ ರೂಪಾಯಿ 95 ರೂಪಾಯಿ ಡಾಲರ್ ಬೆಲೆ ಆದರೂ ಸಹ ರೂಪಾಯಿ ಸ್ಟ್ರಾಂಗ್ ಆಗಿದೆಯಂತೆ, ರೂಪಾಯಿ ಸ್ಟ್ರಾಂಗ್ ಆಗಿದೆಯಂತೆ ಅವ್ರು ಹೇಳ್ತಾರೆ. ಅದನ್ನು ನೋಡಿ ಅಂಧ ಭಕ್ತರು ಕೈ ಚಪ್ಪಾಳೆ ತಟ್ತಾರೆ. ಏನ್ರಿ ಪರಿಸ್ಥಿತಿ ಇದು? ಏನು ಪರಿಸ್ಥಿತಿ? ಹಿಂದೂ ಮುಸ್ಲಿಂ ಅಂತೀರಿ, ಅದೇ ಮುಸ್ಲಿಂ ರಾಷ್ಟ್ರಗಳಿಂದ ಬಂದಂತಹ ಪೆಟ್ರೋಲ್ ಡೀಸೆಲನ್ನು ಬಳಸ್ಕೊತೀರಿ, ಅವರು ತರುವಂಥ LPG ಬಳಸ್ಕೊಳ್ತೀರಿ. ನಿರ್ಧಾರ ಮಾಡಿಬಿಡ್ರಿ, ನಮಗೆ ಬೇಕಾಗಿಲ್ಲ ಅಂತ ನಿರ್ಧಾರ ಮಾಡಿರಿ. ಈ ದೇಶದ ಪ್ರಧಾನಮಂತ್ರಿಗಳೇ ಈ ರೀತಿ ಇದ್ದಾಗ ಅಂಧ ಭಕ್ತರು ಆ ರೀತಿ ಇರೋದ್ರಲ್ಲಿ ಆಶ್ಚರ್ಯ ಪಡಬೇಕಾಗಿರಲ್ಲ. ಸ್ನೇಹಿತರೆ, ಈ ದೇಶದ ಪ್ರಜೆಗಳಾಗಿ ಧ್ವನಿ ಎತ್ತರಿ. ಒಂದು ವಿಡಿಯೋ ಮಾಡ್ತಾನೆ ಅಂತಂತಂದ್ರೆ ಯಾವುದು ಸೃಷ್ಟಿ ಮಾಡುವಂಥದ್ದಲ್ಲ ನಿಮ್ಮ ಅಕ್ಷರ ಮೀಡಿಯಾ. ವಾಸ್ತವದ ವಿಚಾರವನ್ನು ಈ ದೇಶದ ಪ್ರಧಾನಮಂತ್ರಿ ದಾರಿ ತಪ್ಪುತ್ತಾ ಇರುವಂತಹ ಪ್ರಧಾನಮಂತ್ರಿಯನ್ನು ಸರಿದಾರಿಗೆ ತರುವಂತಹ ಕೆಲಸ 145 ಕೋಟಿ ಜನಸಂಖ್ಯೆಗೂ ಇದ್ದೇ ಇರುತ್ತೆ. ಆ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಈ ಮಾಧ್ಯಮಗಳನ್ನು ಮಾರ್ಕೊಂಡಾಗಿದೆ. ಮಾಧ್ಯಮಗಳು ಮಾತಾಡೋದಿಲ್ಲ. ಯಾವ್ಯಾವ ಚಾನೆಲ್ಗಳು ಯಾರ್ಯಾರ ಜೊತೆಯಲ್ಲಿದ್ದಾವೆ, ಅದಾನಿ ಅಂಬಾನಿ ಇವ್ರ ಕೈನಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾವೆ. ಕನ್ನಡದಲ್ಲಿ ಸುವರ್ಣ ವಾಹಿನಿ, ಏಷ್ಯಾನೆಟ್ ಸುವರ್ಣ ವಾಹಿನಿ, ರಿಪಬ್ಲಿಕ್ ಕನ್ನಡ ಒಬ್ಬರ ಕೈಯಲ್ಲಿ ಸಿಗಾಕೊಂಡಿದೆ, ರಾಜೀವ್ ಚಂದ್ರಶೇಖರ್ ಕೈಯಲ್ಲಿ ಸಿಗಾಕೊಂಡಿದೆ. ಇನ್ನು ಪಬ್ಲಿಕ್ ಟಿವಿ ಲಹರಿ ವೇಲು ಮುನಿರತ್ನ ಕೈಯಲ್ಲಿ ಸಿಗಾಕೊಂಡಿದೆ. ಇನ್ನು ಬೇರೆ ಬೇರೆ ಚಾನಲ್ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಕೈಯಲ್ಲಿ ಸಿಗಾಕೊಂಡಿದೆ. ಅವರಿಂದ ನಾವು ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗತ್ತಾ? ಜನರ ಧ್ವನಿಯನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗತ್ತಾ? ಖಂಡಿತ ಆಗೋದಿಲ್ರಿ, ಖಂಡಿತ ಆಗೋದಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂಥದ್ದು ಈ ದೇಶದಲ್ಲಿರುವಂತಹ ಪ್ರಾಮಾಣಿಕ ಯುವಕರಿಂದ. ಪ್ರಾಮಾಣಿಕ ಯುವಕರು ದೇಶ ಮೊದಲು, ದೇಶ ಉಳಿಸ್ಬೇಕು ಅನ್ನೋದಾದರೆ ಅವತ್ತು ಹೆಜ್ಜೆ ಇಟ್ಟರೆ ಮಾತ್ರ ಈ ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯ. ಧುರಂಧರ್ ಸಿನಿಮಾವನ್ನು ತೋರಿಸಿ ಅಲ್ಲಿ ಆಗಿರುವಂಥ ಅಟ್ಟರ್ ಫ್ಲಾಪ್ ಸಿನಿಮಾವನ್ನು, ಇವರ ಅಟ್ಟರ್ ಫ್ಲಾಪ್ ಕಾರ್ಯ, ನೋಟ್ ಬ್ಯಾನ್ 99.63% ವಾಪಸ್ ಬಂದಿದೆ. ಇವತ್ತು ಒಂದು ಓಟಿಗೆ 5,000 ಕೊಡ್ತಾ ಇದ್ದಾರೆ ರೀ. ದಾವಣಗೆರೆ ಉಪಚುನಾವಣೆ ನಡೀತಾ ಇದೆಯಂತೆ, 5,000 ಓಟ್ ಕೊಡ್ತಾರಂತೆ ರೀ. ಹಾಗಾದರೆ ಇವರು ನೋಟ್ ಬ್ಯಾನ್ ಯಾಕೆ ಮಾಡಿದ್ರು? 106 ಜನ ಸತ್ರಲ್ಲ, 50 ದಿವಸ ಟೈಮ್ ಕೇಳಿದ್ರಲ್ಲ ಈ ದೇಶದ ಪ್ರಧಾನಮಂತ್ರಿಗಳು, 50 ದಿವಸ. ಇವತ್ತಿನವರೆಗೂ ಸರಿಪಡಿಸೋಕ್ಕಾಗತ್ತೇನ್ರಿ? ಇವತ್ತಿನವರೆಗೂ ಸರಿಪಡಿಸ್ಲಿಕ್ಕಾಯ್ತಾ? ಆ ಕೋವಿಡ್ ಟೈಮ್ನಲ್ಲಿ ಸರಿಯಾದಂತಹ ನಿರ್ವಹಣೆ ಮಾಡದೆ ಲಾಕ್ಡೌನ್ ಮಾಡಿದ್ರಲ್ಲ, ಇವತ್ತಿಗೂ ಸಹ ಜನ ಪರಿತಪಿಸ್ತಾ ಇದ್ದಾರಲ್ಲ. ಇಂತಹ ಒಬ್ಬ ಫೇಲ್ಯೂರ್ ಆಗಿರುವಂತಹ ಆಡಳಿತವನ್ನು ಇವತ್ತಿಗೂ ನೀವು ಮೆಚ್ಕೊಳ್ತೀರಿ. ಹಿಂದೂ ಮುಸ್ಲಿಂ ಅಂತೇಳಿ ಆಡಳಿತ ವೈಖರಿಯನ್ನೇ ಮರೆಮಾಚ್ತಾ ಇದ್ದೀರಲ್ಲ, ಆಡಳಿತ ವೈಖರಿಯನ್ನು ಮರೆಮಾಚ್ತಾ ಇದ್ದೀರ. ವಿರೋಧ ಪಕ್ಷಗಳನ್ನು ಗುರಿಯಾಗಿಸ್ಕೊಂಡು ವಿರೋಧ ಪಕ್ಷಗಳ ಜೊತೆಯಲ್ಲಿ ನಿಂತ್ಕೊಳ್ಬೇಕ್ರಿ. ಮಾಧ್ಯಮಗಳು ಮತ್ತು ಪ್ರಜೆಗಳು ವಿರೋಧ ಪಕ್ಷಗಳ ಜೊತೆಯಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಆದರೆ ನಾವು ಮಾಡ್ತಾ ಇರುವುದೇನು? ನಮ್ಮನ್ನು ನಾವು ಮಾರ್ಕೊಳ್ತಾ ಇದ್ದೇವೆ. ನಮ್ಮನ್ನು ನಾವು ಮಾರ್ಕೊಂಡು ಒಬ್ಬ ರಾಜಕೀಯ ಪಕ್ಷದ ಗುಲಾಮರಾಗಿ ನಡ್ಕೊಳ್ತಾ ಇದ್ದೇವೆ. ಪ್ರಶ್ನೆ ಮಾಡಿರಿ. ಒಂದು ಕೇರಳ ಚುನಾವಣೆ ಗೆಲ್ಲೋದಕ್ಕೋಸ್ಕರವಾಗಿ, ಪುದುಚೇರಿ ಚುನಾವಣೆ ಗೆಲ್ಲೋದಕ್ಕೋಸ್ಕರವಾಗಿ, ಅಸ್ಸಾಮಲ್ಲಿ ಚುನಾವಣೆ ಗೆಲ್ಲೋದಕ್ಕೋಸ್ಕರವಾಗಿ, ಪಶ್ಚಿಮ ಬಂಗಾಳದ ಚುನಾವಣೆ ಗೆಲ್ಲೋದಕ್ಕೋಸ್ಕರವಾಗಿ ಇವರು ದೇಶದ ಆಡಳಿತ ವ್ಯವಸ್ಥೆಯನ್ನೇ ಇವರು ಜನರ ಮುಂದೆ ಹೇಳದೆ ಇಲ್ಲಿ ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತನಾಡ್ತಾರೆ. ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಂದು ಎಷ್ಟು ವರ್ಷ ಆಯ್ತು ರೀ? ಏನಾದರೂ ಅನುಕೂಲ ಆಯಿತಾ ಆ ಸಿನಿಮಾಯಿಂದ? ಫ್ರೀ ಕೊಟ್ಟರೂ ಸಹ ಜನ ಸಿನಿಮಾ ನೋಡಲಿಲ್ಲ. ಕೇರಳ ಸ್ಟೋರಿ ಸಿನಿಮಾ ಫೇಲ್ ಆಯಿತು, ನೋಡಲಿಲ್ಲ. ಇಲ್ಲಿ ಧುರಂಧರ್ ಸಿನಿಮಾ ಇವರೇ ಪ್ರಚಾರ ಮಾಡಿ ಇವರು ಪಾಕಿಸ್ತಾನ್ಗೆ ಹೋಗ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪಾಕಿಸ್ತಾನ್ಗೆ ಹೋಗ್ತಾರೆ. ಕಪ್ಪು ಹಣದ ಬಗ್ಗೆ ಮಾತಾಡ್ತಾರೆ. ಇವತ್ತಿನ ಕಪ್ಪು ಹಣ ಇಲ್ವಾ? ಇವತ್ತಿನ ನೋಟುಗಳು ಯಾವ ಪರಿಸ್ಥಿತಿನಲ್ಲಿದೆ? ನರೇಂದ್ರ ಮೋದಿ ಅವರೇ 10 ರೂಪಾಯಿ ನೋಟು, 20 ರೂಪಾಯಿ ನೋಟು, 50 ರೂಪಾಯಿ ನೋಟು, 100 ರೂಪಾಯಿ ನೋಟು ಒಂದು ಸರಿ ತೆಗೆದು ನೋಡಿ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ ಅಂತೇಳಿ. ಇದೇ ನೋಟ್ ಬ್ಯಾನ್ನಿಂದ 2,000 ರೂಪಾಯಿ ನೋಟ್ ತಂದ್ರಲ್ಲ, ಯಾತಕ್ರಿ ವಾಪಸ್ ತಗೊಂಡ್ರಿ? 2,000 ರೂಪಾಯಿ ನೋಟನ್ನು ವಾಪಸ್ ತಗೊಳ್ತೀರಿ? ಇಲ್ಲಿ ಜನರಲ್ಲಿ ಇರುವಂತಹ ಹಣವನ್ನು ನಾವು ಹೊರಗೆ ತೆಗಿತೀವಿ, ಭ್ರಷ್ಟಾಚಾರದ ಹಣವನ್ನು ಹೊರಗಡೆ ತೆಗಿತೀವಿ ಅಂತೀರಿ. ಕಂಪ್ಲೀಟ್ ಫೇಲ್ ಆಗಿರುವಂತಹ ಒಬ್ಬ ಪ್ರಧಾನಮಂತ್ರಿ ಅದರ ಸಿನಿಮಾವನ್ನು ತೆಗೆದ್ರೆ ಆ ಸಿನಿಮಾದ ಪ್ರಮೋಷನ್ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಚುನಾವಣಾ ಭಾಷಣಗಳಲ್ಲಿ ಮಾಡ್ತಾರೆ ಅಂತಂದರೆ, ಒಂದು ಸಿನಿಮಾದ ಪ್ರಮೋಷನ್ ಮಾಡ್ತಾರೆ ಅಂತಂದರೆ ಇದಕ್ಕಿಂತಹ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯೇನ್ರಿ? ಈ ದೇಶದ ಪ್ರಧಾನಮಂತ್ರಿ ಅಂತಂದರೆ ಒಂದು ಶಕ್ತಿ, ಈ ದೇಶವನ್ನು ಪ್ರತಿನಿಧಿಸುವಂತಹ ಒಂದು ಶಕ್ತಿ. ಅಂತಹ ಶಕ್ತಿ ಇವತ್ತು ಚುನಾವಣಾ ಭಾಷಣಗಳಲ್ಲಿ ಒಂದು ಸಿನಿಮಾದ ಪ್ರಮೋಷನ್ ಮಾಡ್ತಾರೆ, 3 ಸಿನಿಮಾದ ಪ್ರಮೋಷನ್ ಮಾಡ್ತಾರೆ.
ಅದು ಅಟ್ಟರ್ ಫ್ಲಾಪ್ ಆಗಿರುವಂಥ ಸಬ್ಜೆಕ್ಟ್ಗಳ ಸಿನಿಮಾಗಳನ್ನು. ಇದು ನಮ್ಮ ದೇಶದ ಇವತ್ತಿನ ದಯನೀಯ ಸ್ಥಿತಿ. ಪ್ರಶ್ನಿಸುವಂತಹ ಹಕ್ಕು ಈ ಸಂವಿಧಾನ ನಮಗೆ ಕೊಟ್ಟಿದೆ. ನಾವು ಜೀ ಹುಜೂರ್ ಅನ್ಬೇಕಾಗಿಲ್ರಿ. ನೀವು ತಪ್ಪು ಮಾಡಿದ್ದೀರಾ, ತಪ್ಪು, UPA 1 UPA 2ನಲ್ಲಿ ಅನ್ಯಾಯ ಆಗಿದೆ, ತಪ್ಪಾಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ನೀವು ಹೇಳಿದ್ದಕ್ಕೆ ನಿಮ್ಮನ್ನು ನಾವು ಬೆಂಬಲಿಸಿದ್ವಿ. ಇವತ್ತು ನಿಮ್ಮ ವಿಡಿಯೋಗಳೇ ನಿಮಗೆ ಉತ್ತರ ಕೊಡ್ತಾ ಇದೆ, ಆದರೂ ಸಹ ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಮರೆತು ನೀವು ಜನರಿಗೆ ತಪ್ಪು ದಾರಿಯನ್ನು ಹೇಳ್ತಾ ಇದ್ದೀರಿ, ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದೀರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.